ಭಟ್ಕಳ ತಾಲೂಕಾ 11ನೇ ಸಾಹಿತ್ಯ ಸಮ್ಮೇಳನವು ಜನವರಿ 7ನೇ ತಾರೀಕಿನ ಮಂಗಳವಾರ ಅಳವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ನಡೆಯಲಿದೆ. ಸಾಹಿತಿ ನಾರಾಯಣಯಾಜಿ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆ. ಆ ದಿನ ಮುಂಜಾನೆ 8 ಗಂಟೆಗೆ ಶ್ರೀ ದುರ್ಗಾಪರಮೇಶ್ವರಿ ಸಮುದಾಯ ಭವನದ ಆವರಣದಲ್ಲಿ ಧ್ವಜಾರೋಹಣ ನಡೆಯಲಿದ್ದು, ರಾಷ್ಟ್ರ ಧ್ವಜಾರೋಹಣವನ್ನು ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ಈಶ್ವರ ದೈಮನೆ, ಪರಿಷತ್ತಿನ ಧ್ವಜಾರೋಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ BN ವಾಸರೆ, ನಾಡ ಧ್ವಜಾರೋಹಣವನ್ನು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯ್ಕ್ ನೆರವೇರಿಸಲಿದ್ದಾರೆ. ಅಳವೆಕೋಡಿ ಮೀನುಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷ ವಿಠ್ಠಲ್ ದೈಮನೆ, ದುರ್ಗಾ ಮೊಗೇರ್ ಮೀನುಗಾರರ ಅಸೋಸಿಯೇಷನ್ನ ಅಧ್ಯಕ್ಷ ಯಾದವ್ ಮೊಗೇರ್, ಉದ್ದಿಮೆದಾರ ಬಾಬು ಮೊಗೇರ್ ಮುಂತಾದವರ ಗೌರವ ಉಪಸ್ಥಿತಿ ಇರಲಿದೆ. ಆನಂತರದಲ್ಲಿ ಅಳವೆಕೋಡಿ ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆಯಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನಾ S ಚಾಲನೆ ನೀಡಲಿದ್ದಾರೆ ಎಂದು ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಮಾಹಿತಿ ನೀಡಿದರು. ಸಚಿವರಾದ ಮಂಕಾಳು S ವೈದ್ಯ ಅವರು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದು, ಅವರು ಸಚಿವರಾದ ನಂತರದಲ್ಲಿ ನಡೆಯುತ್ತಿರುವ ಮೊದಲ ಸಮ್ಮೇಳನ ಇದಾಗಿದ್ದು, ಸಮ್ಮೇಳನಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. ಎಲ್ಲ ಕನ್ನಡದ ಮನಸ್ಸುಗಳು, ಸಾಹಿತಿಗಳು, ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಆಗಮಿಸಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಗಂಗಾಧರ್ ನಾಯ್ಕ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಭಟ್ಕಳ ತಾಲೂಕು ಘಟಕ ಈ ಮೂಲಕ ಮನವಿ ಮಾಡಿದ್ದಾರೆ. ದುರ್ಗಾಪರಮೇಶ್ವರಿ ಪ್ರೌಢಶಾಲೆಯಿಂದ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯುತ್ತಿದೆ. ಈ ಮೆರವಣಿಗೆಗೆ ನಮ್ಮ ಭಟ್ಕಳ ವಿಭಾಗದ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನಾ S ಅವರು ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿದ್ದಾರೆ. ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಮಹೇಶ್ ಶಂಕಿ ಅವರು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗಿರೀಶ್ PB ಅವರು, ಹಾಗೆ ಗ್ರಾಮೀಣ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಚಂದನ್ ಗೋಪಾಲ್ ಅವರು, ಜೊತೆಗೆ ವಲಯ ಅರಣ್ಯಾಧಿಕಾರಿ ಶ್ರೀ ವಿಶ್ವನಾಥ್ PB ಅವರು, ಭುವನೇಶ್ವರಿ ಕನ್ನಡ ಸಂಘದ ಅಣ್ಣಪ್ಪ ನಾಯ್ಕ ಅವರು ಗೌರವ ಉಪಸ್ಥಿತಿ ಈ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿತ್ತು. ಈ ಮೆರವಣಿಗೆ ನಮ್ಮ ದೇವಾಲಯದ ಸಭಾಂಗಣದ ಆವರಣವನ್ನು ತಲುಪಿದ ನಂತರ ಅಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದಂಥ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಉಪಹಾರದ ನಂತರ ನಾವು 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಒಂದು ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧ್ಯಕ್ಷರಾದ ರವಿದಾಸ್ ನಾಯ್ಕ ಅವರು, ಸಾಹಿತಿಗಳು ಕೂಡ ಅವರು ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆಯನ್ನು ಶ್ರೀಯುತ ಮಂಕಾಳು S ವೈದ್ಯರವರು, ಮಾನ್ಯ ಸಚಿವರು, ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಸಾರಿಗೆ ಇಲಾಖೆ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಪುಸ್ತಕ ಬಿಡುಗಡೆಯನ್ನು ಮಾಡಲಿಕ್ಕಿದ್ದಾರೆ. ಜೊತೆಗೆ ಈ ಸಮ್ಮೇಳನದಲ್ಲಿ ನಮ್ಮ ಭಟ್ಕಳ ತಾಲೂಕಿನಲ್ಲಿ ವಿಶೇಷವಾಗಿ ಸಾಮಾಜಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಆಮೇಲೆ ದಿವಂಗತರಾಗಿರ್ತಕ್ಕಂಥ ಕೆಲವು ಮಹನೀಯರ ಹೆಸರನ್ನು ನಮ್ಮ ಸಮ್ಮೇಳನದ ದ್ವಾರಗಳಿಗೆ ನಾವು ಹೆಸರನ್ನು ನೀಡುವುದರ ಮೂಲಕ ಪರಿಷತ್ತಿನ ಮೂಲಕ ಅವರು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಸಮ್ಮೇಳನದ ದ್ವಾರಗಳನ್ನು ನಾನು ಹೆಸರಿಸಿದ್ದಾದರೆ ದಿವಂಗತ ಮಾಸ್ತಿ ಸುಬ್ಬ ಹೊನ್ನಿಮನೆ ದ್ವಾರ, ಅವರ ಒಂದು ನೆನಪಿಗಾಗಿ ಅದೊಂದು ದ್ವಾರವನ್ನು ಇಟ್ಕೊಂಡಿದ್ದೇವೆ. ದಿವಂಗತ ವೆಂಕಟರಮಣ ಮಲ್ಲೇಶ್ ಮೊಗೇರ್ ಅವರ ಹೆಸರಲ್ಲಿ ಒಂದು ದ್ವಾರ, ಹಾಗೆ ದಿವಂಗತ ತಿಮ್ಮಪ್ಪ ಗೋವಿಂದ ಪ್ರಕೇಂದ್ರ ಮನೆ ಅವರ ಹೆಸರಲ್ಲಿ ಒಂದು ದ್ವಾರ, ಜೊತೆಗೆ ಪರಿಸೇವಾ ಕ್ಷೇತ್ರದಲ್ಲಿ ನಮ್ಮ ಮಾವಳ್ಳಿ ಹೋಬಳಿಯಲ್ಲಿ ದೊಡ್ಡ ಹೆಸರು ಕುಪ್ಪದಾಸು, ದಿವಂಗತ ಕುಪ್ಪದಾಸರ ಹೆಸರಲ್ಲಿ ಒಂದು ದ್ವಾರ, ಹಾಗೆಯೇ ಶ್ರೀ MB ನಾಯ್ಕರು ತಮಗೆಲ್ಲ ಪರಿಚಿತರ ಹಾಗೆ ಅವರು ದೈಹಿಕ ಶಿಕ್ಷಕ ಪ್ರವೀಕ್ಷಕರಾಗಿ, ಜೊತೆಗೆ ಭಟ್ಕಳ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಅವರನ್ನ ಸೇವೆಯನ್ನು ಮಾಡಿದ್ದಾರೆ. ಅವರು ದೇವಾಲಯರಾಗಿದ್ದಾರೆ. ಜೊತೆಗೆ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಕೂಡ ಅವರು ಅವರ ಹೆಸರಿನಲ್ಲಿ ಒಂದು ದ್ವಾರವನ್ನು ನಾವು ಒಂದು ದ್ವಾರಕ್ಕೆ ಅವರ ಹೆಸರನ್ನು ಇಟ್ಟಿದ್ದೇವೆ. ಆಮೇಲೆ ಮೊನ್ನೆ ತಾನೇ ಎಲ್ಲ ಚಿತ್ರಕಲಾ ಶಿಕ್ಷಕರು ನಾವು ಗೊತ್ತಿದೆ, ಸಿದ್ದಾಪುರದಲ್ಲಿ ಅಪಘಾತಕ್ಕೀಡಾದಾಗ ಅಲ್ಲಿ ಶ್ರೀಯುತ ಮಂಜುನಾಥ್ ದೇವಾಡಿಗ ಅವರು ದೈವಾದಿಗಳಾದ ನಿಧನರಾದ ಅವರ ಹೆಸರನ್ನು ಒಂದು ದ್ವಾರಕ್ಕೆ ಶಿಕ್ಷಕ ಸಮುದಾಯದ ಅವರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ದಿವಂಗತ ಮಂಜುನಾಥ್ ದೇವಾಡಿಗ ಅವರ ಹೆಸರಲ್ಲಿ ಒಂದು ದ್ವಾರಕ್ಕೆ ಅವರ ಹೆಸರನ್ನು ನೀಡಿದ್ದೇವೆ. ಆಮೇಲೆ ಜನತಾ ವಿದ್ಯಾಲಯದ ಉಪನ್ಯಾಸಕರಾದ DB ಮಡಿವಾಳ ಅವರು ಮೊನ್ನೆ ತಾನೇ ಅವರು ಕೂಡ ನಿಧನರಾದರು, ಅವರ ಹೆಸರಲ್ಲಿ ಒಂದು ದ್ವಾರ. ಹೀಗೆ ಸುಮಾರು 7 ದ್ವಾರಗಳನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ದ್ವಾರಗಳನ್ನು ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ತಿಮ್ಮಪ್ಪ ನಾರಾಯಣ ಹೊನ್ನಿಮನೆಯವರು, ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ನಾರಾಯಣ ದೇಮನೆಯವರು, ಧರ್ಮದರ್ಶಿಗಳಾದ ಶ್ರೀ ಅರವಿಂದ್ ಪೈ ಅವರು, ಧರ್ಮದರ್ಶಿಗಳಾದ ಶ್ರೀ ಹನುಮಂತ ನಾಯ್ಕರವರು, ಮಾರಿಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ರಾಮ ಮಂಗೇಲ್ ಅವರು, ಹಾಗೆ ಸಾಹಿತಿಗಳಾದ ಡಾಕ್ಟರ್ ಸರಾಫ್ ಅವರು,
ಆಮೇಲೆ ಭಟ್ಕಳ ತಾಲೂಕಾ ದಾಖಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ PR ನಾಯ್ಕ ಅವರು ಈ ಎಲ್ಲ ದ್ವಾರಗಳನ್ನು ಅನುಕ್ರಮವಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ಚಿತ್ರಕಲಾ ಪ್ರದರ್ಶನ ವ್ಯವಸ್ಥೆ ಮಾಡಿದ್ದೀರೋ ಅದನ್ನ ನಮ್ಮ ಮಾನ್ಯ ತಹಶೀಲ್ದಾರಾದ ರಾಘವೇಂದ್ರ ಕೋಳಶೆಟ್ಟಿ ಅವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಪುಸ್ತಕ ಮಳಿಗೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜೊತೆಗೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ವೆಂಕಟೇಶ್ ನಾಯ್ಕ ಅವರು ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆಮೇಲೆ ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾದ ಮಾನಸಿಕ ಶಂಭು ಹೆಗಡೆಯವರು ಪ್ರಸ್ತುತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಯಾಜಿ ಅವರಿಗೆ ಕನ್ನಡ ಧ್ವಜವನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಹಾಗೆ ಸಮ್ಮೇಳನಾಧ್ಯಕ್ಷರ ತದನಂತರದಲ್ಲಿ ಸಮ್ಮೇಳನಾಧ್ಯಕ್ಷರಾದ ನಾರಾಯಣ ಯಾಜಿ ಅವರ ಒಂದು ಸಮ್ಮೇಳನಾಧ್ಯಕ್ಷರ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಜಾರ್ಜ್ ಫರ್ನಾಂಡಿಸ್ ಅವರು, ಕೋಶಾಧ್ಯಕ್ಷರಾದ ಮುರ್ಚಿದಾ ಹುಸೇನ್ ಆನೆ ಹೊಸೂರವರು ಗೌರವ ಉಪಸ್ಥಿತಿ ನೀಡಲಿಕ್ಕಿದೆ. ಹಾಗೆ ಗೌರವ ಆಮಂತ್ರಿತರಾಗಿ ವೇದಿಕೆಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ MN ನಾಯ್ಕರವರು, ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಲಾಸ್ ನಾಯ್ಕರವರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸುತ್ತಿದ್ದಾರೆ. ಒಂದು ಭಾವತೋರಣ ಅಂತೇಳಿ ಒಂದು ಕವನ ಸಂಕಲನ ಶ್ರೀಮತಿ ಸವಿತಾ ನಾಯ್ಕ ಅವರು ಹೈಸ್ಕೂಲ್ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರ ಒಂದು ಕೃತಿ. ಆಮೇಲೆ ಇನ್ನೊಂದು ನಿವೃತ್ತ ನ್ಯಾಯಾಧೀಶರಾದ ರವಿ ನಾಯ್ಕರವರು ಅವತ್ತು ಒಂದು ಭಟ್ಕಳದ ಸುಮಗಳು ಅಂತೇಳಿ ಒಂದು ಚುಟುಕು ಸಂಕಲನ ಅವತ್ತು ಬಿಡುಗಡೆ ಆಗ್ತಾ ಇದೆ. ಮಾನ್ಯ ಸಚಿವರು ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹೀಗೆ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ತದನಂತರದಲ್ಲಿ ಮಧ್ಯಾಹ್ನದ ಊಟದ ಅವಧಿಯ ನಂತರ 2 ಗಂಟೆಯಿಂದ 3 ಗಂಟೆವರೆಗೆ ಒಂದು ವಿಚಾರಗೋಷ್ಠಿ ಇದೆ. ಈ ವಿಚಾರಗೋಷ್ಠಿ ಅಧ್ಯಕ್ಷತೆಯನ್ನು RNS ಶಿಕ್ಷಣ ಸಮೂಹ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ದಿನೇಶ್ ಗಾಂವ್ಕರ್ ಅವರು ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಆಮೇಲೆ ಆಶಯ ನುಡಿಗಳನ್ನು ವಿನಾಮೂಲ್ಯ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಗಳು ಆಡಳಿತ ನಿರ್ದೇಶಕರಾದ ವಿಶ್ವನಾಥ MS ಅವರು ಆಶಯ ನುಡಿಗಳನ್ನು ನೀಡುತ್ತಿದ್ದಾರೆ. ಜೊತೆಗೆ ಇಲ್ಲಿ 2 ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡು ವಿಚಾರಗೋಷ್ಠಿಯಲ್ಲಿ ವಿಷಯ ಮಂಡನೆ ಆಗುತ್ತಿದೆ. ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಮತ್ತು ಪತ್ರಿಕೆಗಳು ಎಂಬ ವಿಷಯದ ಬಗ್ಗೆ ವಿಷಯ ಮಂಡನೆ ಮಾಡಿದ್ದಾರೆ. ಆಮೇಲೆ ಇಂಗ್ಲಿಷ್ ಪದವಿ ಪೂರ್ವ ಕಾಲೇಜಿನ ವೀರೇಂದ್ರ ಶಾನ್ಭಾಗ್ ಅವರು ಸಾಹಿತ್ಯದ ಓದು ಮತ್ತು ಯುವಜನತೆ ಈ ಒಂದು ವಿಷಯದ ಬಗ್ಗೆ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಗೌರವ ಉಪಸ್ಥಿತರಾಗಿ ಪತ್ರಕರ್ತರಾದ ರಾಧಾಕೃಷ್ಣ ಭಟ್ ಅವರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ನಾಯಕರವರು, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಣಪತಿ ಶಿರೂರವರು, ಶ್ರೀಮನೆ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಮಮತಾ ಭಟ್ಕಳ್ ಅವರು ಈ ವಿಚಾರಗೋಷ್ಠಿಯಲ್ಲಿ ಉಪಸ್ಥಿತರಿರಲಿದ್ದಾರೆ. ತದನಂತರ 3 ರಿಂದ 4 ಗಂಟೆವರೆಗೆ ಕವಿಗೋಷ್ಠಿ ನಡೆಯಲಿದೆ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಸಾಹಿತಿಗಳು ಹಾಗೂ ವಕೀಲರಾಗಿರ್ತಕ್ಕಂಥ ಶಂಕರ್ ನಾಯ್ಕ ಅವರು ಅದರ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಆಶಯ ನುಡಿಯನ್ನು ಸಾಹಿತಿಗಳಾದ ಪ್ರೊಫೆಸರ್ RS ನಾಯ್ಕ ಅವರು ಆಶಯ ನುಡಿಗಳನ್ನು ಮಾಡಲಿದ್ದಾರೆ. ಸುಮಾರು 16 ಕವಿಗಳು ಈ ಒಂದು ಕವಿಗೋಷ್ಠಿಯಲ್ಲಿ ಕವನ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಈ ಕವಿಗೋಷ್ಠಿಯನ್ನು ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಅವಲೋಕನ ಅಂತೇಳಿ ಸಮ್ಮೇಳನಾಧ್ಯಕ್ಷರ ಸಾಹಿತ್ಯದ ಕುರಿತಾಗಿ ಒಂದು ಸಮಗ್ರವಾದ ಒಂದು ಒಳನೋಟವನ್ನು ನೀಡುವ ಒಂದು ಗೋಷ್ಠಿ. ಈ ಗೋಷ್ಠಿಯಲ್ಲಿ ಸಮ್ಮೇಳನಾಧ್ಯಕ್ಷರ ಸಾಹಿತ್ಯದ ಕುರಿತು ಭಟ್ಕಳ ತಾಲೂಕು 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ಜೊತೆಗೆ ಪ್ರಸ್ತುತ ಭಟ್ಕಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಶ್ರೀಯುತ ಶ್ರೀಧರ್ ಶಿರಾಡಿ ಅವರು ಸಮ್ಮೇಳನಾಧ್ಯಕ್ಷರ ಸಾಹಿತ್ಯದ ಕುರಿತು ಅವರು ಮಾತನಾಡಿದ್ದಾರೆ. ಈ ಒಂದು ಗೋಷ್ಠಿಯಲ್ಲಿ ಗೌರವ ಉಪಸ್ಥಿತಿಯನ್ನ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಹೆಬ್ಬಾರ್ ಅವರು, ಆಮೇಲೆ ಜಂತಾ ವಿದ್ಯಾಲಯ ಶಿರಾಡಿಯ ಪ್ರಾಂಶುಪಾಲರಾದ GS ರೆಡ್ಡಿ ಅವರು, ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಶ್ ಶೆಟ್ಟಿ ಅವರು, ಗುರುಸುರೇಂದ್ರ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಾಥ್ ಪೈ ಅವರು, ಜೊತೆಗೆ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿಗಳಾದ ಪೂರ್ಣಿಮಾ ಮಗೇರವರು ಈ ಗೋಷ್ಠಿಯಲ್ಲಿ ಗೌರವ ಉಪಸ್ಥಿತರಾಗಿ ಇರಲಿದ್ದಾರೆ. ಸಂಜೆ 5 ಗಂಟೆಗೆ ಸನ್ಮಾನ ಸಮಾರಂಭ ಮತ್ತು ಸಮಾರೋಪ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸವ ವಹಿಸಿಕೊಳ್ಳಲಿದ್ದಾರೆ. ಸಮಾರೋಪ ನುಡಿಯನ್ನು ಸಾಹಿತಿಗಳಾದ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಅವರು ಸಮಾರೋಪ ನುಡಿಗಳನ್ನು ನೀಡಿದ್ದಾರೆ. ಆಮೇಲೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಅವರು ಉಪಸ್ಥಿತರಿರಲಿದ್ದಾರೆ. ಗೌರವ ಉಪಸ್ಥಿತರಾಗಿ ಕಾರವಾರ ತಾಲೂಕಿನಲ್ಲಿ 8ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಗೌರವವನ್ನು ಪಡೆದುಕೊಂಡಿರತಕ್ಕಂಥ ಪ್ರೇಮಾ TMR ಅವರು ಗೌರವ ಉಪಸ್ಥಿತರಿರಲಿದ್ದಾರೆ. ಅವರು ಭಟ್ಕಳದ ಸೊಸೆ ಕೂಡ ಅವರು, ಹಾಗಾಗಿ ಅವರನ್ನು ಆ ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರಾಗಿ ನಾವು ಕರೆದಿದ್ದೇವೆ. ಅದ್ರ ಜೊತೆಗೆ ಗೌರವ ಉಪಸ್ಥಿತರಾಗಿ ಉತ್ತರ ಕನ್ನಡ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾಧ್ಯಕ್ಷರಾದ ಮನಮೋಹನ್ ನಾಯ್ಕ ಅವರು, ಹಿರಿಯ ಪತ್ರಕರ್ತರಾದ ವಿಷ್ಣು ದೇವರವರು ಉಪಸ್ಥಿತರಿದ್ದಾರೆ. ಅದರ ನಂತರ ಈ ಸಮ್ಮೇಳನದಲ್ಲಿ ಭಟ್ಕಳದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಸಾಹಿತ್ಯದ ಪ್ರಗತಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಣಯ ಮಂಡಿಸುವ ಪರಿಪಾಠ ಪ್ರತಿಯೊಂದು ಸಮ್ಮೇಳನದಲ್ಲೂ ಕೂಡ ನಡೀತದೆ. ಸೊ ಆ ಸಮ್ಮೇಳನದ ಒಂದು ನಿರ್ಣಯವನ್ನ ಕಾರ್ಯಕಾರಿ ಸಮಿತಿ ನಿರ್ಧಾರ ಮಾಡಿದ ಒಂದು ನಿರ್ಣಯವನ್ನ ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಪೆಟ್ರಿಕ್ ಟಿಲ್ಲಿಸ್ ಅವರು ಆ ನಿರ್ಣಯವನ್ನ ಮಂಡನೆ ಮಾಡಲಿಕ್ಕಿದ್ದಾರೆ. ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ DM ಮೊಗೇರವರು ಜೊತೆಗೆ VD ಮೊಗೇರವರು ಇಬ್ಬರು ಆ ವೇದಿಕೆಯಲ್ಲಿ ಶಿಕ್ಷಣ ಕ್ಷೇತ್ರದಿಂದ ಸನ್ಮಾನಿತರಾಗ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ಕ್ಷೇತ್ರದಿಂದ
ಶ್ರೀಯುತ ಈರಪ್ಪ ಗಡಿಕರ್ ಅವರು ಮತ್ತು ಶ್ರೀಯುತ ಅಶೋಕ್ ಪೈ ಅವರು ಇವರು ಸನ್ಮಾನಿತರಾಗ್ತಾ ಇದ್ದಾರೆ. ಜೊತೆಗೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ಇಂಡಿಯಾದ ಓದಿದೆ ಅಗ್ನಿಶಾಮಕ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಶೆಟ್ಟಿ ಅವರು ಕೂಡ ಅವರು ಈ ಸಂದರ್ಭದಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ. ಆಮೇಲೆ ಜನಪದ ಕ್ಷೇತ್ರದಲ್ಲಿ ಜನಪದ ಅಕಾಡೆಮಿಯಿಂದ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಅಳವೇಕೋಡಿಯವರೇ ಆಗಿರ್ತಕ್ಕಂಥ ಶ್ರೀಯುತ ಈರಯ್ಯ ಮುಗಿಯದವರು ಅವರು ಹೋದಾರಣ್ಯ ಕುಟುಂಬದಲ್ಲಿ ಜನಪದ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಅವರನ್ನು ಕೂಡ ಸನ್ಮಾನಿಸಲಾಗ್ತಾ ಇದೆ. ಆಮೇಲೆ ಸಮಾಜ ಸೇವೆಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಇಸ್ಮಾಯಿಲ್ ಸೌದ್ ಗವಾಯಿ ಅವರು, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಇನ್ನೋರ್ವರು ಮಹಿಳೆ ಶ್ರೀಮತಿ ಅರ್ಚನಾ ಯು ಅವರನ್ನು ಕೂಡ ಸನ್ಮಾನಿಸುತ್ತಿದ್ದಾರೆ. ಆಮೇಲೆ ಮಾಧ್ಯಮ ಕ್ಷೇತ್ರದಿಂದ ಶ್ರೀಯುತ ವಿವೇಕ್ ಮಹಾಲಿ ಅವರು, ಆಮೇಲೆ ಅವರು ಪೌರ ಕಾರ್ಮಿಕ ಗಜೇಂದ್ರ ಶಂಕರ್ ಶಿರಾಲಿ ಅವರು, ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಲಕ್ಷ್ಮೀ ನಾಯ್ಕ್, ಇಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗ್ತಾ ಇದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸುದ್ದಿಗೋಷ್ಠಿಯಲ್ಲಿ ಶ್ರೀಧರ್ ಶೇಟ್ ಶಿರಾಲಿ ಮತ್ತು ನಾರಾಯಣ್ ನಾಯ್ಕ್ ಉಪಸ್ಥಿತರಿದ್ದರು.